ಕಾಶ್ಮೀರದಲ್ಲಿ ಹೊಸ ಸೊಸೆಯ ಸಾಹಸ. ಅನಾಮಿಕ ರಮೇಶರಿಗೆ ಹೊಸದಾಗಿ ಮದುವೆ ಆಗಿರುತ್ತೆ. ಇಬ್ಬರು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಪ್ರೇಮದಿಂದ ಮಾತಾಡುತ್ತಾ ತಮಾಷೆಗೆ ನಗ್ತಾ ಇರ್ತಾರೆ. ಹಾಲ್ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡ ಗಂಡ ಪ್ರಸಾದನಿಗೆ ಟೀ ತೆಗೆದುಕೊಂಡು ಬರ್ತಾಳೆ ಶಾರದಾ. ಕೂತ್ಕೋ ಶಾರದಾ, ನಿನ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು. ಮಗ ಸೊಸೆ ಹನಿಮೂನ್ ಬಗ್ಗೆ ಅಂತ ಹೇಳೋದಿಕ್ಕೆ ಕಷ್ಟ ಪಡ್ತಾ ಇರೋ ಹಾಗಿದೆ. ಕಷ್ಟ ಏನಕ್ಕೆ ಶಾರದಾ, ಮದುವೆ ನಂತರ ನಡೆಯಬೇಕಾದ ಕಾರ್ಯಕ್ರಮ ಅದೇ ಅಲ್ವಾ. ನಾನು ಮುಖ್ಯವಾದ ವಿಷಯ ಅಂದೆ, ನೀನೆ ಓಪನ್ ಆಗಿ ಹನಿಮೂನ್ ಅಂತ ಹೇಳ್ಬಿಟ್ಟೆ. ಹೇಳಿ, ಮಗ ಸೊಸೆನಾ ಹನಿಮೂನಿಗಾಗಿ ಎಲ್ಲಿ ಕಳ್ಸೋಣ? ನಾನು ಜಮ್ಮು ಕಾಶ್ಮೀರ ಅಂದ್ಕೋತಾ ಇದ್ದೀನಿ ಶಾರದಾ, ನೀನೇನಂತೀಯಾ? ವಾರೇವಾ, ನೀವು ಸೂಪರು. ಜಮ್ಮು ಕಾಶ್ಮೀರ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದೀರಾ. ನಮ್ಮ ದೇಶದಲ್ಲಿಯೇ ಅತ್ಯಂತ ಅಂದವಾದ ಸುಂದರವಾದ ರಾಜ್ಯವಾಗಿ ಜಮ್ಮು ಕಾಶ್ಮೀರಕ್ಕೆ ಒಂದು ಪ್ರತ್ಯೇಕವಾದ ಸ್ಥಾನವಿದೆ. ಸುತ್ತಲೂ ಹಿಮಾಲಯದ ಮಂಜಿನ ಪರ್ವತ, ಅಂದವಾದ ಅದ್ಭುತವಾದ ಹಚ್ಚನೆಯ ಮೈದಾನ, ನೋಡಲಿಕ್ಕೆ ಸುಂದರವಾದ ತಣ್ಣನೆಯ ವಾತಾವರಣ. ಅಬ್ಬೋ, ಹಾಗೆ ಹೇಳ್ಕೊಂತ ಹೋದ್ರೆ ನಮ್ಮ ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಭಲೇ ಹೇಳಿದೆ ಶಾರದಾ. ಜಮ್ಮು ಕಾಶ್ಮೀರದಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿರುವ ಪೆಹಲ್ಗಾಂವ್ ಪ್ರಾಂತ್ಯದಲ್ಲಿರುವ ಬೈಸರ್ ಎನ್ನುವ ಕಣಿವೆಯನ್ನು ಹನಿಮೂನ್ ಡೆಸ್ಟಿನೇಷನ್ ಸ್ಪಾಟ್ ಆಗಿ ಬಹಳ ಜನ ಹೊಸ ದಂಪತಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಕಣಿವೆನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಹೇಳ್ತಾರೆ. ಮತ್ತೆ ನಮ್ಮ ಮಗ ಸೊಸೆನ ಅಲ್ಲಿಗೆ ಕಳ್ಸೋಣ, ಏನಂತೀರ ನೀವು? ನಾನು ಓಕೆ ಅಂತೀನಿ ಶಾರದಾ. ಇಷ್ಟಕ್ಕೂ ಮಗ ಸೊಸೆ ಎದ್ರ ಅಲ್ವಾ? ಎದ್ದ ಹಾಗಿದೆ. ಯಾವಾಗಲೂ ಕಿಚನ್ಗೆ ಬರ್ದ ನಮ್ಮ ಮಗ ಈ ದಿನ ಕಿಚನ್ ಒಳಗೆ ಬರೋದೇ ಅಲ್ಲದೆ ಸ್ವಯಂ ಆಗಿ ಕಾಫಿ ಮಾಡ್ಕೊಂಡು ತನ್ನ ಹೆಂಡತಿ ಅನಾಮಿಕಗಾಗಿ ತಗೊಂಡೋದ. ಇಬ್ಬರು ಸರಿ ಬಾಲ್ಕನಿಯಲ್ಲಿ ಇರೋ ಹಾಗಿದೆ. ಹೊಸದಾಗಿ ಸ್ವಲ್ಪ ದಿನ ಹೀಗೆ ಇರುತ್ತೆ ಬಿಡು. ಎಲ್ರು ನಿಮ್ ಹಾಗೆ ಇರಲ್ಲ ಬಿಡಿ. ನಮ್ಗೆ ಹೊಸದಾಗಿ ಮದ್ವೆ ಆದಾಗ ನೀವು ಹೀಗೆ ಟೀ ತಗೊಂಡ್ ಬಂದು ಕೊಡ್ತಾ ಇದ್ರಿ, ಟಿಫಿನ್ ತಗೊಂಡ್ಬಂದು ತಿನ್ನಿಸ್ತಾ ಇದ್ರಿ. ಎಂತ ಊಟ ಬೇಕು ಅಂದ್ರು ಅಂತ ಅಡ್ಗೆನ ಅತ್ತೆ ಹತ್ರ ಮಾಡಿ ತಿನ್ನಿಸ್ತಾ ಇದ್ರಿ. ಮಗಳ ಹುಟ್ಟಿದ್ಮೇಲೆ ಎಲ್ಲ ಬದ್ಲಾದ್ರಿ. ನನ್ನನ್ನ ಕಿಚನ್ ಒಳಗೆ ಕಳಿಸಿ ಪ್ರೇಮವೆಲ್ಲ ಮಗಳಿಗೆ ಹಂಚಿದ್ರಿ. ಇನ್ನು ಮಗ ಹುಟ್ಟಿದ ಮೇಲಂತೂ ಅಂತೆ ಸಂಗತಿ ಎಂದು ಪ್ರಸಾದ್ನ ನೋಡ್ತಾ ಇರ್ತಾಳೆ. ಪ್ರಸಾದ್ ಮಾತನಾಡದೆ ಶಾರದಾಳನ್ನ ಅದೊಂಥರ ನೋಡ್ತಾ ಇರ್ತಾನೆ. ಆಗಲೇ ಮನೆ ಹೊರಗೆ ಅವರ ಮಗಳು ಸುಮತಿ, ಅಳಿಯ ಆಕಾಶ್ ಬೈಕ್ ಮೇಲೆ ಬರುತ್ತಾರೆ. ಶಾರದಾ ಬಾಗಿಲು ತೆಗೆದು ನೋಡುತ್ತಾಳೆ. ಮಗಳು ಅಳಿಯ ಕಾಣಿಸುತ್ತಾರೆ. ಬನ್ನಿ ಅಳಿ ಅಂದ್ರೆ ಬಾ ಅಮ್ಮ. ಇಬ್ಬರನ್ನು ಮನೆಯೊಳಗೆ ಕರೆಯುತ್ತಾಳೆ. ಸುಮತಿ, ಆಕಾಶ್ ಮನೆಯೊಳಗೆ ಬಂದು ಸೋಫಾದಲ್ಲಿ ಕುತ್ಕೋತಾರೆ. ಡ್ಯಾಡಿ, ತಮ್ಮ ನಾದಿನಿ ಎಲ್ಲಿದ್ದಾರೆ? ಬಾಲ್ಕನಿಯಲ್ಲಿ ಇದ್ದಾಗಿದೆ ಅಮ್ಮ. ಕರ್ಕೊಂಬರ್ಲ ಸುಮತಿ? ಬೇಡ ಬಿಡು ಮಮ್ಮಿ, ನಾನು ಫೋನ್ ಮಾಡಿ ಕರಿತೀನಿ. ಸುಮತಿ ರಮೇಶನ್ಗೆ ಫೋನ್ ಮಾಡುತ್ತಾಳೆ. ಬೆಡ್ರೂಮ್ ಅಲ್ಲಿ ಬೆಡ್ ಮೇಲಿರುವ ರಮೇಶನ ಫೋನು ಮೊಳಗುತ್ತಾ ಇರುತ್ತೆ. ಆ ಫೋನಿನ ಸೌಂಡ್ ಕೇಳಿ ರಮೇಶ್ ಬಂದು ನೋಡುತ್ತಾನೆ. ಅಕ್ಕ ಫೋನ್ ಯಾಕೆ ಮಾಡ್ತಾ ಇದ್ದಾಳೆ? ಕಾಲ್ನ ರಿಸೀವ್ ಮಾಡ್ಕೊಂಡು, ಹಲೋ ಅಕ್ಕ. ತಮ್ಮ, ನಾನು ನಿನ್ ಭಾವ ಮನೆಗ್ ಬಂದಿದ್ದೀವಿ, ನೀನು ನಾದಿನಿ ಹಾಲ್ಗೆ ಬನ್ನಿ. ಈಗ್ಲೇ ಬರ್ತಾ ಇದೀವಕ್ಕ ಎಂದು ರಮೇಶ್ ಫೋನ್ ಇಡುತ್ತಾನೆ. ಅನಾಮಿಕಾ ಅವನ ಹತ್ರಕ್ಕೆ ಬರ್ತಾಳೆ. ಅನು, ನಮ್ಮ ಅಕ್ಕ ಭಾವ ಬಂದಿದ್ದಾರಂತೆ, ಹಾಲ್ಗೆ ಬನ್ನಿ ಅಂತ ಇದ್ದಾರೆ, ಬಾ. ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಹಾಲ್ಗೆ ಬರುತ್ತಾನೆ. ಮಾತುಕತೆಗಳಾದ ನಂತರ, ತಮ್ಮ, ನಿನ್ನ ಭಾವನವರು ನಿನ್ನನ್ನ ಹನಿಮೂನ್ಗಾಗಿ ಜಮ್ಮು ಕಾಶ್ಮೀರ್ಗೆ ಕಳಿಸ್ಬೇಕು ಅಂತ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ. ನಾಳೆನೇ ನಿಮ್ಮ ಪ್ರಯಾಣ ಎಂದು ಹೇಳುತ್ತಾಳೆ. ಅನಾಮಿಕಾ ನಾಚಿಕೆ ಪಡುತ್ತಾ ಒಳಗಡೆಗೆ ಹೊರಟು ಹೋಗುತ್ತಾಳೆ. ತಮಾಷೆಯಾಗಿ ಎಲ್ಲರೂ ಮಾತನಾಡುತ್ತಾ ಇರ್ತಾರೆ. 2 ದಿನದ ನಂತರ ಹೊಸದಾಗಿ ಮದುವೆ ಮಾಡಿಕೊಂಡ ರಮೇಶ್, ಅನಾಮಿಕಾ ಜಮ್ಮು ಕಾಶ್ಮೀರದಲ್ಲಿ ಬೈಸರ್ ಕಣಿವೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವರ ಜೊತೆ ಬಹಳ ಜನ ಆ ಕಣಿವೆಯಲ್ಲಿ ಇರುತ್ತಾರೆ. ಬೈಸರ್ ಕಣಿವೆ ಬಹಳ ಸಂಭ್ರಮವಾಗಿರುತ್ತದೆ. ಅದೇ ಸಮಯದಲ್ಲಿ ತೀವ್ರವಾದಿಗಳು ಗನ್ಸ್ ಅನ್ನು ಹಿಡಿದುಕೊಂಡು ಓಡಿ ಬಂದು ದಾಳಿ ಮಾಡುತ್ತಾರೆ. ಆ ದಾಳಿಗೆ ಎಲ್ಲರೂ ಗಟ್ಟಿಯಾಗಿ ಅರಚುತ್ತಾ ಇದ್ದರಿಂದ ಅನಾಮಿಕಾ ಬುದ್ಧಿವಂತಿಕೆಯಿಂದ ರಮೇಶನ ಜೊತೆ ಸೇರಿ ಸತ್ತು ಹೋದ ಹಾಗೆ ಮಲಗುತ್ತಾಳೆ. ಅಲ್ಲಿ ಇರುವವರೆಲ್ಲ ಸತ್ತು ಹೋಗಿದ್ದಾರೆ ಎಂದು ಉಗ್ರಗಾಮಿಗಳು ನಿರ್ಧಾರ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಾರದಾ ಟಿವಿ ನೋಡ್ತಾ ಇರ್ತಾಳೆ. ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿ, ಅಲ್ಲಿಂದಲ್ಲೇ ಸತ್ತು ಹೋದ 27 ಜನ ಎಂದು ನ್ಯೂಸ್ ರೀಡರ್ ಓದುತ್ತಾ ಇರುವಾಗ ಶಾರದಾ ಗಾಬರಿಯಾಗುತ್ತಾಳೆ. ಏನಂದ್ರೆ ಒಂದ್ಸಲ ಇಲ್ಲಿ ಬನ್ನಿ. ಗಂಡ ಪ್ರಸಾದ್ ನನ್ನು ಕರೆಯುತ್ತಾಳೆ. ಪ್ರಸಾದ್ ಗಾಬರಿಯಾಗುತ್ತಾ ಶಾರದಾಳ ಹತ್ರ ಬರ್ತಾನೆ. ಏನಾಯ್ತು ಶಾರದಾ, ಯಾಕಷ್ಟು ಗಾಬರಿಯಿಂದ ಕರೀತಾ ಇದೀಯಾ? ಟಿವಿ ನೋಡ್ರಿ, ಕಾಶ್ಮೀರದಲ್ಲಿ ಉಗ್ರವಾದಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ 27 ಜನ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನ್ಯೂಸ್ ಅಲ್ಲಿ. ನಮ್ಮ ಮಗ ಸೊಸೆ ಎಲ್ಲಿದ್ದಾರೋ ಹೇಗಿದ್ದಾರೋ ತಿಳ್ಕೊಳ್ಳಿ. ಈ ವಾರ್ತೆ ಕೇಳಿದಾಗಿಂದ ಕೈಕಾಲ ಆಡ್ತಾ ಇಲ್ಲ. ನಾನು ತಿಳ್ಕೊಳ್ತೀನಿ ಶಾರದಾ, ನೀನು ಗಾಬರಿ ಆಗ್ಬೇಡ. ಪ್ರಸಾದ್ ತಕ್ಷಣ ರಮೇಶನ್ಗೆ ಫೋನ್ ಮಾಡುತ್ತಾನೆ. ರಿಂಗ್ ಆಗ್ತಾ ಇರುತ್ತೆ. ಏನು ಅಂದ್ರೆ ಫೋನ್ ಸಿಗ್ತಾ, ಮಗ ಸೊಸೆ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಹೇಳ್ರಿ. ಶಾರದಾ, ಫೋನ್ ರಿಂಗ್ ಆಗ್ತಾ ಇದೆ, ಇನ್ನು ಲಿಫ್ಟ್ ಮಾಡ್ತಾ ಇಲ್ಲ. ಮಗ ಸೊಸೆಗೆ ಏನು ಆಗಲ್ಲ, ಅವ್ರು ಚೆನ್ನಾಗಿರ್ತಾರೆ. ನಾನು ತಿಳ್ಕೊತೀನಲ್ಲ, ನೀನು ಟಿವಿ ನೋಡ್ತಾ ಇರು. ಎಲ್ಲೆಲ್ಲಿ ದಾಳಿ ನಡೆದಿದೆ ಗೊತ್ತಾಗುತ್ತೆ. ಸತ್ತು ಹೋದವರ ವಿವರವನ್ನು ಹೇಳ್ತಾರ ಏನೋ ನೋಡೋಣ. ನೀವ್ ಮಾತ್ರ ಫೋನ್ ಮಾಡ್ತಾನೆ ಇರಿ. ಸರಿ ಕಣೆ ಶಾರದಾ. ಪ್ರಸಾದ್ ಹೊರಟು ಹೋಗುತ್ತಾನೆ. ಶಾರದಾ ಟಿವಿ ನೋಡ್ತಾ ಇರ್ತಾಳೆ.
ತೀವ್ರವಾದಿಗಳ ದಾಳಿಗಳಲ್ಲಿ ಸತ್ತು ಹೋದ ಗಂಡನ ಹತ್ರ ಒಂದು ಹುಡುಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಗಂಡನ ಜೊತೆ ಕಳೆದ ಕ್ಷಣವನ್ನು ನೆನೆಸಿಕೊಳ್ಳುತ್ತಾ ದುಃಖ ಪಡ್ತಾ ಇರ್ತಾಳೆ. ಅನಾಮಿಕಾ ರಮೇಶರು ನಿಧಾನವಾಗಿ ಆ ಹುಡುಗಿ ಹತ್ರ ಬರ್ತಾರೆ. ಆ ಸಂಘಟನಾ ಹೃದಯ ರುದ್ರಾವಕವಾಗಿರುತ್ತೆ. ಅಲ್ಲಿಗೆ ಬಹಳ ಜನ ಬರುತ್ತಾರೆ. ಅಲ್ಲಿಗೆ ಬಂದಿರೋರೆಲ್ಲರೂ ಕಣ್ಣೀರು ಹಾಕಿಕೊಳ್ಳುತ್ತಾರೆ. ಅನಾಮಿಕಾ ರಮೇಶರಿಗೆ ಕೂಡ ದುಃಖ ನಿಲ್ಲಿಸಲಾಗಲಿಲ್ಲ. ಇಬ್ಬರು ಬಹಳ ಕಣ್ಣೀರು ಹಾಕುತ್ತಾರೆ. ಕೇಳಿದಿ ಅನಾಮಿಕಾ, ಅವ್ರಿಗೆ ಕೂಡ ಹೊಸದಾಗಿ ಮದುವೆ ಆಗಿತ್ತಂತೆ. ತಮಾಷೆಯಾಗಿ ಇಲ್ಲಿಗೆ ಬಂದ್ರೆ ನಮ್ಮ ಹಾಗೆ ಇಲ್ಲಿಗೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ಹೀಗೆ ಉಗ್ರವಾದಿಗಳ ಕೈಯಲ್ಲಿ ಸತ್ತು ಹೋಗ್ತಾರೆ ಅಂತ ಯಾರಾದ್ರೂ ಅಂದ್ಕೋತಾರಾ ಹೇಳಿ? ಹೌದು, ನೀನು ಮಿಲಿಟರಿಯಲ್ಲಿ ಕೆಲಸ ಮಾಡ್ತೀಯಲ್ಲ, ತೀವ್ರವಾದಿಗಳು ಹಾಗೆ ದಾಳಿ ಮಾಡ್ತಾ ಇರುವಾಗ ತಿರುಗಿ ಬಿದ್ದು ನಾನು ದಾಳಿ ಮಾಡೋದಕ್ಕೆ ಮಿಲಿಟರಿ ಅನಾಮಿಕಳಾಗಿ ಇಲ್ಲಿಗೆ ಗಂಜ್ ಜೊತೆ ಬಂದಿಲ್ಲ, ಹೊಸ ಸೊಸೆಯಾಗಿ ತಾಳಿ ಜೊತೆ ಬಂದೆ, ನಿನ್ಗೆ ಹೆಂಡತಿಯಾಗಿ ಬಂದೆ. ಅದೇ ಮಿಲಿಟರಿಯಾಗಿ ನಾನೇನಾದ್ರೂ ಇಲ್ಲಿ ಬಂದಿದ್ರೆ ತೀವ್ರವಾದಿಗಳು 10-20 ಅಲ್ಲ, ಅದಕ್ಕೆ ಹೆಚ್ಚಾಗಿ ಬಂದ್ರು ನಾನೇನು ಅಂತ ತೋರಿಸ್ತಾ ಇದ್ದೆ. ಈ ದೇಶ ನನಗೆ ಕೊಟ್ಟ ಧೈರ್ಯ ಸಾಹಸವೇನೋ ಅವ್ರಿಗೆ ರುಚಿ ತೋರಿಸ್ತಾ ಇದ್ದೆ ಎಂದು ಹೇಳುತ್ತಾ ಇರುವಾಗ ಅವಳ ಸೆಲ್ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅನಾಮಿಕಾ ನೋಡುತ್ತಾಳೆ. ಮೇಜರ್ ಕಾಲಿಂಗ್ ಅಂತ ಇರುತ್ತೆ. ಅನಾಮಿಕಾ ಅಲ್ಲಿಂದ ಪಕ್ಕಕ್ಕೆ ಬಂದು, ಎಸ್ ಮೇಜರ್. ಹೌದು ಮೇಜರ್, ಇಲ್ಲೇ ಇದ್ದೀನಿ, ಈಗಲೇ ಬರ್ತಾ ಇದ್ದೀನಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ರಮೇಶ್ ಅಲ್ಲಿಗೆ ಬರುತ್ತಾನೆ. ನನ್ನನ್ನ ಇದ್ದಕ್ಕಿದ್ದ ಹಾಗೆ ಬಾ ಅಂತ ಮೇಜರಿಂದ ಕಾಲ್ ಬಂದಿದೆ. ನಾನು ಇಲ್ಲಿಂದ ಹೊರಟು ಹೋಗ್ತೀನಿ, ನೀವು ಮನೆಗೆ ಹೊರಟು ಹೋಗಿ. ಅತ್ತೆ ಮಾವೇನ ಹತ್ರ ಹೇಳಿ ಹೋಗಿ. ಅನಾಮಿಕಾ, 1 ನಿಮಿಷ, ನಾನು ಅಪ್ಪಂಗೆ ಫೋನ್ ಮಾಡ್ತೀನಿ, ನೀನೇ ಮಾತಾಡಿ ಹೇಳು. ಅರ್ಜೆಂಟಾಗಿ ಬಾ ಅಂತ ಮೇಜರ್ ಫೋನ್ ಮಾಡಿದ್ದೀರಲ್ಲ, ನಾನು ಹೋಗ್ತಾ ಇದ್ದೀನಿ. ನಮ್ಮ ಆರ್ಮಿ ಪವರ್ ಏನು ಅಂತ ನಾವು ಅವ್ರಿಗೆ ತೋರಿಸ್ತೀವಿ, ನೀವು ಟಿವಿಯಲ್ಲಿ ಪೇಪರಲ್ಲಿ ನೋಡ್ತಾ ಇರಿ, ಹೋಗಿ. ಅನಾಮಿಕಾ ಹೇಳುತ್ತಾ ಇರುವಾಗ ರಮೇಶನ ಸೆಲ್ ಫೋನ್ ಮತ್ತೆ ಕರೆಯುತ್ತದೆ. ರಮೇಶ್ ನೋಡುತ್ತಾನೆ, ಫಾದರ್ ಕಾಲಿಂಗ್ ಅಂತ ಇರುತ್ತೆ. ಅಪ್ಪ ಫೋನ್ ಮಾಡ್ತಾ ಇದ್ದಾರೆ ಅನಾಮಿಕಾ, ಟಿವಿಯಲ್ಲಿ ನ್ಯೂಸ್ ನೋಡಿದ ಹಾಗಿದೆ, ನಾವು ಕ್ಷೇಮವಾಗಿಯೇ ಇದ್ದೀವಿ ಅಂತ ಹೇಳಿ. ಸರಿ ಅನಾಮಿಕಾ ಎಂದು ಪ್ರಸಾದ್ ಕಾಲ್ನ ರಿಸೀವ್ ಮಾಡ್ಕೋತಾನೆ. ಹಲೋ ಅಪ್ಪ, ನಾವು ಇಲ್ಲಿ ಕ್ಷೇಮವಾಗಿ ಇದ್ದೀವಿ. ಬಹಳ ಸಂತೋಷ ಮಗನೇ, ಸೊಸೆ ನಿನ್ನ ಹತ್ರನೇ ಇದ್ದಾಳೆ ಅಪ್ಪ, ಅವಳಿಗೆ ಕೊಡ್ತಾ ಇದ್ದೀನಿ, ಮಾತಾಡಿ ಎಂದು ಅನಾಮಿಕಳಿಗೆ ಫೋನ್ ಕೊಡುತ್ತಾನೆ. ಹಲೋ ಮಾವಯ್ಯ, ನಾವು ಇಲ್ಲಿ ಚೆನ್ನಾಗೇ ಇದ್ದೀವಿ. ಅತ್ತೆಗೆ ಹೇಳಿ ನಾವು ಹೊರಟು ಬರ್ತಾ ಇದ್ದೀವಿ, ಟೆನ್ಷನ್ ಮಾಡ್ಕೋಬೇಡಿ. ಸರಿ ತಾಯಿ, ಜಾಗೃತಿಯಾಗಿ ಬನ್ನಿ. ಅನಾಮಿಕಾ ಫೋನ್ ಇಡುತ್ತಾಳೆ. ನಾನು ಮಿಲಿಟರಿಗೆ ಹೋಗ್ತಾ ಇದ್ದೀನಿ ರೀ, ನೀವು ಮನೆಗೆ ಹೊರಟೋಗಿ. ಅತ್ತೆಗೆ ಮಾವಂಗೆ ನಾನೇನೋ ಹೇಳಿ, ಹಾಗೆ ಮಾಡುವುದು ಕೂಡ ಟಿವಿಲಿ ನೋಡ್ತಾ ಇರಿ, ಹೋಗಿ. ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಅನಾಮಿಕಾ ಮಿಲಿಟರಿ ಮೇಜರ್ ಮುಂದೆ ಮಿಲಿಟರಿ ಡ್ರೆಸ್ ಅಲ್ಲಿ ನಿಂತಿರುತ್ತಾಳೆ. ಅನಾಮಿಕಾ, ನಿನಗೆ ನ್ಯೂಸ್ ಎಲ್ಲ ತಿಳಿದೇ ಇರುತ್ತೆ. ಎಸ್ ಮೇಜರ್ ಎಂದು ತಾನು ಮಾಡಬೇಕು ಎಂದುಕೊಂಡ ವಿಷಯವನ್ನು ವಿವರವಾಗಿ ಹೇಳುತ್ತಾಳೆ. ಅದಕ್ಕೆ ಮೇಜರ್ ಒಪ್ಪಿಕೊಳ್ಳುತ್ತಾನೆ. ಮಾರನೇ ದಿನ ರಮೇಶ್ ಒಬ್ಬನೇ ಮನೆಗೆ ಬರುತ್ತಾನೆ. ಏನೋ ಸೊಸೆಯಲ್ಲೋ, ಎಲ್ಲಿದ್ದಾಳೆ? ಸೊಸೆ ನನ್ ಜೊತೆ ಮಾತಾಡಿದಾಗ ನಾವು ಬರ್ತಾ ಇದ್ದೀವಿ ಮಾಧವಯ್ಯ ಅಂತ ಹೇಳಿದ್ಲಲ್ಲೋ. ಅಮ್ಮ, ಅಪ್ಪ, ನಾನು ಹೇಳುವುದು ಜಾಗೃತಿಯಾಗಿ ಕೇಳಿ ಮೊದಲು. ಅನಾಮಿಕಾ ಯಾರೂ ಅಲ್ಲ, ಒಬ್ಬ ಮಿಲಿಟರಿ ಸೈನಿಕ. ಕಾಶ್ಮೀರ್ ಬಾರ್ಡರ್ ಅಲ್ಲಿ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ನಿರಂತರವಾಗಿ ನಮ್ಮ ಒಳ್ಳೆಯದಕ್ಕಾಗಿ ಕಾವಲು ಕಾಯುವ ಒಬ್ಬ ಯೋಧೆ. ಈ ವಿಷಯ ನಿಂಗೆ ಮೊದ್ಲೇ ಗೊತ್ತಪ್ಪ? ಗೊತ್ತಮ್ಮ, ಹುಡುಗಿನ ನೋಡಕ್ ಬಂದಾಗ್ಲೇ ಹೇಳಿದ್ಲು. ನನಗೆ ವಿಷಯ ತಿಳಿದು ಒಪ್ಕೊಂಡಿದ್ದೀನಿ. ಹೇಗ್ ಒಪ್ಕೋತೀವಿ ಮಗನೇ? ಅಮ್ಮ, ದೇಶ ಸೇವೆ ಮಾಡೋದು ಅನ್ನೋದು ಅದೃಷ್ಟ ಅಮ್ಮ. ಆ ಅದೃಷ್ಟ ಎಲ್ಲರಿಗೂ ಬರೋದಿಲ್ಲ. ನಾನು ಹೋಗಿ ಮಾಡ್ತೀನಿ ಅಂತ ಎಷ್ಟೋ ಸಲ ನಿಮಗೆ ಹೇಳಿದ್ನಲ್ಲ, ನೀವೇ ಕೇಳಿಸ್ಕೊಂಡಿಲ್ಲ. ಮೇಲಾಗಿ ಒಬ್ಬನೇ ಒಬ್ಬ ಮಗ ಅಂತ ನನ್ನನ್ನ ಹೋಗ್ಲಿಕ್ ಬಿಟ್ಟಿಲ್ಲ. ಹೆಣ್ಣು ಮಗಳಾದರೂ ಅನಾಮಿಕಳ ಕೋರಿಕೆಯನ್ನು ನಮ್ಮ ಅತ್ತೆ ಮಾವ ಅರ್ಥ ಮಾಡಿಕೊಂಡು ಅವಳನ್ನ ಮಿಲಿಟರಿಗೆ ಕಳಿಸಿದ್ದಾರೆ ಎಂದು ಅನಾಮಿಕಳ ಬಗ್ಗೆ, ಅವಳು ಮಾಡಿದ ಸಾಹಸಗಳ ಬಗ್ಗೆ, ಅವಳು ಸಾಧಿಸಿದ ಅವಾರ್ಡ್ ಬಗ್ಗೆ ವಿವರವಾಗಿ ಹೇಳುತ್ತಾನೆ. ಶಾರದಾ ಪ್ರಸಾದರು ಕೂಡ ಮೆಚ್ಚಿಕೊಳ್ಳುತ್ತಾರೆ. ಮಿಲಿಟರಿ ಅನಾಮಿಕಾ ಹೆಲಿಕಾಪ್ಟರ್ ನಲ್ಲಿ ತಿರುಗುತ್ತಾ ಬೈನಾಕುಲರ್ ಇಂದ ನೋಡ್ತಾ ಇರ್ತಾಳೆ. ಮಂಜು ಪರ್ವತದ ಮಧ್ಯೆ ಚಿಕ್ಕದಾಗಿರುವ ಮನೆಯನ್ನು ಗುರುತು ಹಿಡಿದು ಅದು ತೀವ್ರವಾದಿ ಇರುತ್ತಿರುವ ಜಾಗವೆಂದು ಧೈರ್ಯ ಮಾಡಿ ಆ ಮನೆಯ ಮೇಲೆ ಬಾಂಬ್ ಅನ್ನು ಹಾಕಿ ಉಡಾಯಿಸುತ್ತಾಳೆ. ತನ್ನ ಪ್ರಾಣಕ್ಕೆ ಮುಪ್ಪು ಇದೆ ಎಂದು ತಿಳಿದು ಕೂಡ ಸ್ವಲ್ಪವೂ ಹಿನ್ನಡೆಯದೆ ಧೈರ್ಯ ತೋರಿಸಿ ಉಗ್ರವಾದಿಗಳ ಸ್ಥಾವರವನ್ನು ಉಡಾಯಿಸಿದಕ್ಕೆ ಮಿಲಿಟರಿ ಅನಾಮಿಕಳನ್ನು ಮೆಚ್ಚಿಕೊಂಡು ಪೇಪರಲ್ಲಿ ಬರೆಯುತ್ತಾರೆ. ಅದನ್ನು ನೋಡಿದ ಶಾರದಾ ದಂಪತಿಗಳು ರಮೇಶ್ ಎಷ್ಟೋ ಸಂತೋಷ ಪಡುತ್ತಾರೆ. ಯುದ್ಧ ನಡೆಯುತ್ತಾ ಇರುತ್ತದೆ. ತಮ್ಮ ಸೊಸೆ ಕ್ಷೇಮವಾಗಿರಬೇಕು ಎಂದು ದೇವರನ್ನ ಬೇಡಿಕೋತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಅಮ್ಮೋ, ಅತ್ತೆ ಮನೆಗೆ ಹೋಗಲ್ಲ. ರಾಜಯ್ಯ ಸಾವಿತ್ರಿಯರ ಮುದ್ದಿನ ಮಗಳು ಅನಾಮಿಕಾ. ಅವಳು ಎಷ್ಟೋ ಅಂದವಾಗಿರುತ್ತಾಳೆ, ಬಹಳ ಬುದ್ಧಿವಂತಳು. ಅಮ್ಮ ಅಪ್ಪಂಗೆ ಅವಳಂದ್ರೆ ಹುಚ್ಚಂತ ಪ್ರೇಮ. ಒಬ್ಬಳೇ ಒಬ್ಳು ಮಗಳು ಆಗಿದ್ದರಿಂದ ತುಂಬಾ ಮುದ್ದಾಗಿ ಬೆಳೆಸಿದ್ದರು. ಆಕೆ ಏನು ಕೇಳಿದ್ರು ಕ್ಷಣದಲ್ಲಿ ತಂದ್ಕೊಡ್ತಾ ಇದ್ರು. ಅನಾಮಿಕಂಗೆ ಚಿಕ್ಕಂದಿನಿಂದ ಮದುವೆ ಅಂದರೆ ನಿಜಕ್ಕೂ ಇಷ್ಟವಿರಲಿಲ್ಲ.
ಒಂದು ವೇಳೆ ಮದುವೆ ಮಾಡ್ಕೊಂಡ್ರು ಸೊಸೆಯಾಗಿ ಅತ್ತೆಯ ಮನೆಗೆ ಹೋಗಬಾರದು ಅಂತ ಅಂದ್ಕೋತಾ ಇದ್ಲು. ಯಾಕೆಂದ್ರೆ ಅವಳು ಟಿವಿಯಲ್ಲಿ ಕ್ರೈಮ್ ಸ್ಟೋರಿಗಳು ಹೆಚ್ಚಾಗಿ ನೋಡ್ತಾ ಇದ್ಲು. ಅದರಲ್ಲಿ ಅತ್ತೆ ಸೊಸೆಯನ್ನು ಹೇಗೆ ಕಷ್ಟ ಕೊಡ್ತಾ ಇದ್ಲು, ಹೇಗೆ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ಲು ಅನ್ನುವ ಕಥೆಗಳನ್ನೇ ಹೆಚ್ಚಾಗಿ ನೋಡ್ತಾ ಇದ್ಲು. ಈಗ ಅನಾಮಿಕಂಗೆ 20 ವರ್ಷ ಬಂದಿದೆ. ಆದರೆ ಆಕೆಯಲ್ಲಿ ಮದುವೆ ಭಯ ಮಾತ್ರ ಹೋಗಿರಲಿಲ್ಲ. ಒಂದು ಸಲ ಅನಾಮಿಕಳ ತಾಯಿ ಅವಳ ಹತ್ರ ಬರ್ತಾಳೆ. ನೋಡಮ್ಮ, ನೀನ್ ಹೇಗೆ ಮದ್ವೆ ಅಂದ್ರೆ ಭಯ ಪಡ್ತಾ ಕೂತ್ಕೊಂಡ್ರೆ ಹೇಗಾಗುತ್ತೆ ಹೇಳು? ಯಾವುದೋ ಒಂದಿನ ನಿಂಗೆ ಮದ್ವೆ ಮಾಡ್ಬೇಕಲ್ಲ. ಮದ್ವೆ ಆಗದೆ ಎಷ್ಟು ವರ್ಷ ಅಂತ ಹೀಗಿರ್ತೀಯ ಹೇಳು? ನಾವು ಎಷ್ಟು ವರ್ಷ ಬದುಕಿರ್ತೀವೋ ನಮ್ಗೆ ಗೊತ್ತಿಲ್ಲ. ಆಮೇಲೆ ನಿನ್ನನ್ನು ಯಾರು ನೋಡ್ಕೋತಾರೆ? ನನ್ ಮಾತು ಕೇಳಮ್ಮ, ನಿನ್ನಲ್ಲಿರುವ ಭಯವನ್ನು ತೆಗೆದು ಬಿಸಾಕು. ಎಲ್ಲ ಅತ್ತೆಂದ್ರು ನೀನ್ ಅಂದ್ಕೊಂಡ್ ಹಾಗೆ ಇರಲ್ಲ, ಅವರಲ್ಲಿ ಒಳ್ಳೆಯವರು ಕೂಡ ಇರ್ತಾರೆ. ನನ್ ಮಾತು ಕೇಳು ತಾಯಿ, ಮದ್ವೆಗೆ ಒಪ್ಕೋ. ನಾವು ನಿನಗಾಗಿ ಒಂದು ಒಳ್ಳೆ ಹುಡುಗನ್ ನೋಡ್ತೀವಿ. ಅಮ್ಮ, ನೀ ನಂಗೆ ಒತ್ತಾಯ ಮಾಡ್ಬೇಡ. ನಂಗೆ ಮದ್ವೆ ಅಂದ್ರೆ ಭಯವಿಲ್ಲ, ಆದ್ರೆ ಅತ್ತೆ ಅಂದ್ರೇನೆ ಭಯ. ನಾನು ಮದ್ವೆ ಮಾಡ್ಕೋತೀನಿ ಹೊರತು ಸೊಸೆಯಾಗಿ ಮಾತ್ರ ಅವ್ರ ಮನೆಗೆ ಹೋಗಲ್ಲ. ನನ್ನನ್ನು ಯಾರಾದ್ರೂ ಮದ್ವೆ ಮಾಡ್ಕೋತಾರೋ ಅವರು ಇಲ್ಲಿ ನನ್ ಜೊತೆ ನಮ್ಮನೆಲ್ಲ ಇರ್ಬೇಕು, ಮನೆ ಅಳಿಯಂದಿರಾಗಿರ್ಬೇಕು. ನಮಗ್ ಹೇಗೂ ದುಡ್ಡಿಗೆ ಕೊರತೆ ಇಲ್ಲ, ಮನೆ ಅಳಿಯನಾದ ಹುಡುಗನೇ ಬೇಕು. ಅಂತ ಹುಡುಗ ಇದ್ರೆ ನೋಡು, ತಪ್ಪದೆ ಮದ್ವೆ ಮಾಡ್ಕೋತೀನಿ. ಇಲ್ಲಾಂದ್ರೆ ಅಂತ ಹುಡುಗನ ನಾನೇ ಹುಡ್ಕೋತೀನಿ. ಅಲ್ಲಿವರೆಗಂತೂ ನನಗೆ ಒತ್ತಾಯ ಮಾಡ್ಬೇಡ. ನಂತರ ಸಾವಿತ್ರಿಯ ಗಂಡ ರಾಜಯ್ಯನ ಹತ್ರಕ್ಕೆ ಬಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆಗ ರಾಜಯ್ಯ ಮಗಳ ಹತ್ರಕ್ಕೆ ಬಂದು ಆಕೆಗೆ ಬುದ್ಧಿ ಹೇಳ್ಬೇಕು ಅಂತ ನೋಡ್ತಾನೆ. ನೋಡಮ್ಮ ಅನಾಮಿಕಾ, ನಿನ್ನ ಆಲೋಚನೆ ಕರೆಕ್ಟ್ ಅಲ್ಲಮ್ಮ. ಎಲ್ಲರನ್ನು ಬಿಟ್ಬಿಟ್ಟು ಯಾರು ಅಳಿಯತನಕ್ಕೆ ಬರ್ತಾರೆ ಹೇಳು? ಹುಟ್ಟಿದ ಮನೆ ಅಂದ್ರೆ ಎಲ್ಲರಿಗೂ ಪ್ರೇಮ ಇರಲ್ವಾ? ಎಲ್ಲರಿಗೂ ತಾಯಿ ತಂದೆ ಮೇಲೆ ಪ್ರೇಮ ಇರುತ್ತಲ್ಲ ತಾಯಿ. ಒಂದು ಸಲ ಆಲೋಚಿಸಮ್ಮ. ನಿನಗೇನಾದ್ರೂ ಒಬ್ಬ ಅಣ್ಣಯ್ಯ ಇದ್ದಿದ್ರೆ ಅವನನ್ನ ಮನೆ ಅಳಿಯನಾಗಿ ಕಳ್ಸಿದ್ರೆ ಅದೇನಾದ್ರೂ ಚೆನ್ನಾಗಿರುತ್ತಾ ಹೇಳು? ಮನಸ್ಸಿಗೆ ದುಃಖವಾಗಲ್ವಾ? ಅಮ್ಮ ದುಃಖ ಪಡಲ್ವಾ? ನಿಂಗೆ ಮಾತ್ರ ದುಃಖವಿರಲ್ವಾ ಹೇಳು? ಒಬ್ಬ ಮಗ ಇದ್ರೆ ನಾವೇ ಹೀಗೆ ಆಲೋಚಿಸಿದ್ರೆ ನೀನು ಹೀಗೆ ಮನೆ ಅಳಿಯನಾಗಿ ಬರಬೇಕು ಅನ್ನೋದು ತಪ್ಪಲ್ವಾ ತಾಯಿ? ನಿಲ್ಸಿಯಪ್ಪ, ನನ್ಗೆ ಕನ್ವಿನ್ಸ್ ಮಾಡ್ಬೇಡಿ. ನೀವೆಷ್ಟು ಸಮಜಾಯಿಸಿದ್ರು ನಾನು ನಿಮ್ ಮಾತು ಕೇಳಲ್ಲ. ನನ್ನ ಮನಸ್ಸಲ್ಲಿರುವ ಭಯ ನಂಗಿದೆ, ಅದು ನಿಮ್ಗೆ ಅರ್ಥವಾಗಲ್ಲ. ನಾನು ಇಷ್ಟಪಟ್ಟ ಹಾಗೆ ಹೀಗೆ ಮನೆಯಳಿಯಾಗಿ ಬರೋ ಹುಡುಗನಿದ್ರೆ ನೋಡಿ ಅವನೇ ಮದುವೆ ಮಾಡ್ಕೋತೀನಿ. ಇಲ್ಲ ಅಂದ್ರೆ ನಾನೇ ಹುಡ್ಕೋತೀನಿ. ಸಿಗದೆ ಇದ್ರೆ ಕುಮಾರಿಯಾಗಿ ಇದ್ ಬಿಡ್ತೀನಿ. ಅಪ್ಪ, ನನ್ ಬಗ್ಗೆ ನೀವು ಆಲೋಚಿಸ್ಬೇಡಿ. ನನ್ ಮದುವೆ ಬಗ್ಗೆ ನಿಜಕ್ಕೂ ಆಲೋಚಿಸ್ಬೇಡಿ. ಇನ್ನು ಇದೇನ ನನ್ನ ನಿರ್ಣಯ. ಅನಾಮಿಕಳ ಮಾತಿಗೆ ರಾಜಯ್ಯ ಎಷ್ಟು ದುಃಖ ಪಡುತ್ತಾನೆ. ಹಾಗೆ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾಜಯ್ಯ ಒಂದು ದೊಡ್ಡ ಕಂಪನಿಗೆ ಯಜಮಾನ. ಅವನ ಹತ್ತಿರ ಬಹಳ ಜನ ಕೆಲಸ ಮಾಡ್ತಾ ಇರ್ತಾರೆ. ಅವರಲ್ಲಿ ಯಾರು ಒಳ್ಳೆಯವರು ಎಂದು ಹುಡುಕ್ತಾ ಇರ್ತಾನೆ. ಆದ್ರೆ ಅಂತಹವರು ಯಾರು ಅವನಿಗೆ ಕಾಣಿಸುವುದಿಲ್ಲ. ಆಗಲೇ ರಾಜಯ್ಯನಿಗೆ ಒಂದು ಆಲೋಚನೆ ಬರುತ್ತೆ. ಪೇಪರ್ ಅಲ್ಲಿ ಒಂದು ಪ್ರಕಟಣೆ ಕೊಡುತ್ತಾನೆ. ಅದು ಏನು ಅಂದ್ರೆ, ಯಾರಾದರೆ ತಾಯಿ ತಂದೆ ಇಲ್ಲದವರು ಡಿಗ್ರಿ ಓದಿದ ಒಬ್ಬ ಅನಾಥ ಹುಡುಗ ಇದ್ದರೆ ಅವನಿಗೆ ನನ್ನ ಕಂಪನಿಯಲ್ಲಿ ಕೆಲಸ ಕೊಡ್ತೀನಿ ಅಂತ ಪೇಪರ್ಗೆ ಕೊಡುತ್ತಾನೆ. ಒಂದು ದಿನ ರಮೇಶ್ ಅನ್ನುವ ಯುವಕ ಅಪ್ಲಿಕೇಶನ್ ತಗೊಂಡು ರಾಜಯ್ಯನ ಆಫೀಸ್ಗೆ ಬರ್ತಾನೆ. ಅಪ್ಲಿಕೇಶನ್ ಅಲ್ಲಿ ತಾನು ಯಾರು ಇಲ್ಲದ ಒಬ್ಬ ಅನಾಥ ಅಂತ ಬರ್ದಿರ್ತಾನೆ. ನೋಡುವುದಕ್ಕೆ ರಮೇಶ್ ಬಹಳ ಅಂದವಾಗಿರ್ತಾನೆ. ರಾಜಯ್ಯಂಗೆ ರಮೇಶ್ ಬಹಳ ಚೆನ್ನಾಗಿ ಹಿಡಿಸ್ತಾನೆ. ರಾಜಯ್ಯ ತನ್ನ ಮನಸ್ಸಿನಲ್ಲಿ ಈ ಹುಡುಗ ತನ್ನ ಮಗಳಿಗೆ ಸರಿಯಾದ ಜೋಡಿ ಅಂದ್ಕೋತಾನೆ. ಅವನು ರಮೇಶನಿಗೆ ಮ್ಯಾನೇಜರ್ ಪೋಸ್ಟ್ ಕೊಡ್ತಾನೆ. ಒಂದು ದಿನ ರಮೇಶನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅನಾಮಿಕಂಗೆ ರಮೇಶ್ ಮೊದಲ ನೋಟದಲ್ಲೇ ಹಿಡಿಸುತ್ತಾನೆ. ರಮೇಶನಿಗೆ ಅನಾಮಿಕ ತುಂಬಾ ಹಿಡಿಸುತ್ತಾಳೆ. ಇನ್ನು ಸ್ವಲ್ಪವೂ ತಡ ಮಾಡದೆ ರಾಜಯ್ಯ ರಮೇಶನ ಜೊತೆ ಮದುವೆ ಪ್ರಸ್ತಾವನೆ ತರುತ್ತಾನೆ. ರಮೇಶ್ ಕೂಡ ತಕ್ಷಣ ಒಪ್ಕೋತಾನೆ. ಸ್ವಲ್ಪ ದಿನದಲ್ಲಿ ಅನಾಮಿಕಂಗೂ ರಮೇಶನಿಗೂ ಮದುವೆ ಆರ್ಭಟವಾಗಿ ನಡೆಯುತ್ತದೆ. ಇನ್ನು ರಮೇಶ್ ಆ ಮನೆಗೆ ಮನೆಯಳೆಯನಾಗಿ ಬರುತ್ತಾನೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ರಮೇಶ್ಗೆ ಒಂದು ಆಲೋಚನೆ ಬರುತ್ತೆ. ತಾನು ಅನಾಮಿಕಳನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ, ಆದರೆ ಹೀಗೆ ಮನೆಯಳಿಯನಾಗಿ ಇರುವುದರಿಂದ ಅವನಿಗೆ ಹಿಡಿಸುವುದಿಲ್ಲ. ಒಂದು ದಿನ ಅವನು ಅನಾಮಿಕಳ ಹತ್ತಿರ ಹೀಗಂತಾನೆ, ಅನಾಮಿಕಾ, ನೀನು ಏನು ಅಂದ್ಕೊಳ್ಳದೆ ಇದ್ರೆ ನಾನು ನಿಂಗೊಂದು ವಿಷಯ ಹೇಳ್ತೀನಿ. ನಾನು ಹೀಗೆ ನಿಮ್ಮ ಮನೇಲಿರೋದು ನನಗೆ ಹಿಡಿಸ್ತಾ ಇಲ್ಲ. ನಾನು ಒಬ್ಬ ಗಂಡಸೇ ಅಲ್ವಾ? ನಾನು ಸಂಪಾದಿಸ್ತಾ ಇದ್ದೀನಿ. ನಿನ್ನ ಒಳ್ಳೆದನ್ನ ನೋಡ್ಕೋಬಲ್ಲೆ. ಅಂತಹುದು ಇಲ್ಲೇ ನಾವು ಯಾಕಿರ್ಬೇಕು? ನಾನು ಹೇಳೋದನ್ನ ಕೇಳು. ನಾವು ಬೇರೆ ಸಂಸಾರವಿಡೋಣ. ಯಾಕಂದ್ರೆ ಎಲ್ರು ನನ್ನನ್ನ ಕೀಳಾಗಿ ನೋಡ್ತಾರೆ. ಹೀಗೆ ಅಳಿಯಂದಿನಾಗಿರೋದು ನನಗೂ ಇಷ್ಟವಿಲ್ಲ. ನನ್ನ ಮಾತನ್ನ ಕೇಳು. ನನ್ಗಂತ ಒಂದು ಮನೆ ಇದೆ, ನಾವಲ್ಲೇ ಇರೋಣ. ನಮ್ಮ ಮನೆಯಲ್ಲಿದ್ರೆ ಆ ಧಾಟಿನೇ ಬೇರೆ, ಅದು ಸ್ವರ್ಗದ ಹಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ನಿನ್ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಿನಗೆ ಎಂತ ಕಷ್ಟನೋ ಬರೋದಕ್ ಬಿಡಲ್ಲ. ನಾನು ನಿನ್ನನ್ನ ಹೂವಿನಲ್ಲಿಟ್ಟು ನೋಡ್ಕೋತೀನಿ. ನಾನು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ. ನಿನ್ನ ಮನಸ್ಸಲ್ಲಿರೋ ಭಯವನ್ನೆಲ್ಲ ತೊಲಗಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇಡು. ನಮ್ ಮನೆಗೆ ಹೊರಟು ಹೋಗೋಣ, ಹ್ಯಾಪಿಯಾಗಿರೋಣ.
ಇದಕ್ಕೂ ಮೊದಲು ನೀವು ಈ ವಿಷಯ ಯಾವತ್ತೂ ಹೇಳಿರ್ಲಿಲ್ಲ, ಈಗ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಗೆ ಫ್ಯಾಮಿಲಿ ಇದೆಯಾ? ಸುಳ್ಳು ಹೇಳಿ ನನ್ನನ್ನ ಮದುವೆ ಮಾಡ್ಕೊಂಡ್ರಾ? ನನ್ನನ್ ಮೋಸ ಮಾಡಿದ್ರಾ? ನಾನು ನಮ್ ತಂದೆ ಹತ್ರ ಮೊದ್ಲೇ ಹೇಳಿದ್ದೆ, ನಾನು ಮದುವೆ ಮಾಡ್ಕೊಂಡ್ರೆ ಮನೆ ಎಳೆಯನಾಗಿ ಬರೋ ಹುಡುಗನೇ ಮಾಡ್ಕೋತೀನಿ ಅಂತ. ಈಗೇನೋ ನೀನ್ ಹೀಗೆ ಮಾತಾಡ್ತಾ ಇದೀಯಾ? ನೀನು ಅನಾಥ ಅಲ್ವಾ? ನಿಂಗೆ ಅಂತ ಒಂದು ಮನೆ ಎಲ್ಲಿಂದ ಬಂತು? ನೀನು ಬರೀ ಸುಳ್ಳು ಹೇಳ್ತಾ ಇದೀಯಾ. ನೀನು ಇಲ್ಲಿಂದ ಹೋಗ್ಬೇಕು ಅನ್ಕೋತಾ ಇದೀಯಾ. ನನ್ಗೆ ಮೋಸ ಮಾಡಿದ್ಯಾ. ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ನನ್ನನ್ನು ಕ್ಷಮಿಸು ಅನಾಮಿಕಾ. ನನಗೆ ಮನೆ ಅಂತ ಒಂದೇ ಇಲ್ಲ, ಅಮ್ಮ ಅಪ್ಪ ಕೂಡ ಇದ್ದಾರೆ. ನಂಗೆ ತಮ್ಮ ತಂಗಿ ಕೂಡ ಇದ್ದಾರೆ. ಅವರ ಜವಾಬ್ದಾರಿ ನನ್ ಮೇಲಿದೆ. ಅದಕ್ಕೆ ನಿಮ್ ತಂದೆ ಪೇಪರ್ ಅಲ್ಲಿ ಕೊಟ್ಟ ಪ್ರಕಟಣೆ ನೋಡಿದೆ, ಅದನ್ನು ಓದಿ ಆನಂದ ಪಟ್ಟೆ. ಯಾಕಂದ್ರೆ ಆಗ ನಂಗೆ ಕೆಲಸ ಬಹಳ ಅಗತ್ಯವಿತ್ತು. ನನಗೆ ತಪ್ಪದೇ ಉದ್ಯೋಗ ಬೇಕು. ನನ್ನ ಕುಟುಂಬವನ್ನು ಸಾಕ್ಬೇಕಲ್ಲ. ಕುಟುಂಬವನ್ನು ಸಾಕೋದಕ್ಕಾಗಿ ನಾನು ಸುಳ್ಳು ಹೇಳಿದೆ ಅಷ್ಟೇ ಹೊರತು ನಿನ್ನ ನೋಡಿದ ಮೊದಲ ಸಲವೇ ನಿನ್ನ ಮೇಲೆ ಮನಸ್ಸು ಬಂತು, ಮದುವೆ ಮಾಡ್ಕೊಂಡೆ. ಈಗ ನಾನು ನಮ್ಮ ಮನೆಯವರನ್ನು ಮೋಸ ಮಾಡಲ್ಲರೆ ಅನಾಮಿಕಾ. ನನಗೆ ನಮ್ಮವರು ನೆನಪಿಗೆ ಬರ್ತಾ ಇದ್ದಾರೆ. ನಾನು ಮನೆಗೆ ಹೋಗ್ಬೇಕು. ಬಾ, ನಾವಿಬ್ಬರು ಸರಿ ನಮ್ಮ ಮನೆಗೆ ಹೋಗೋಣ. ನಿನ್ನ ಬಂಗಾರದ ಹಾಗೆ ನೋಡ್ಕೋತೀನಿ. ಯಾವ ವಿಷಯದಲ್ಲೂ ನಿನಗೆ ಕಡಿಮೆ ಮಾಡಲ್ಲ. ನೀನು ಸುಳ್ಳಿನ ಮೂಟೆ, ಮೋಸಗಾರ. ನೀನು ನನಗೆ ಮೋಸ ಮಾಡಿದೆ. ನಾನು ನಿಮ್ಮನೆಗ್ ಬರಲ್ಲ. ನಾನ್ ಸತ್ತು ಹೋಗ್ತೀನಿ. ನಿಮ್ಮನೆ ಸೊಸೆಯಾಗಿ ಬರಲ್ಲ. ಹೀಗೆ ಸುಳ್ಳು ಹೇಳೋರಂದ್ರೆ ನನ್ ನಿಜಕ್ಕೂ ಇಡ್ಸಲ್ಲ. ಈ ದಿನದಿಂದ ನೀನು ನನ್ನ ಗಂಡನಾಗಿ ಒಪ್ಕೊಳ್ಳಲ್ಲ. ನಮ್ಮ ಮನೆಯಿಂದ ಈಗಲೇ ಹೊರಟೋಗು. ನನ್ನ ಜೀವನದಿಂದ ಕೂಡ ಹೊರಟೋಗು. ಐ ಹೇಟ್ ಯು, ಐ ಹೇಟ್ ಯು, ಗೆಟ್ ಔಟ್ ಆಫ್ ಮೈ ಲೈಫ್ ಎಂದು ಹೇಳಿ ರಮೇಶ್ ನನ್ನ ಮನೆಯಿಂದ ಕಳಿಸುತ್ತಾಳೆ. ರಮೇಶ್ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಮೇಶಂಗೆ ಅನಾಮಿಕಾ ಅಂದ್ರೆ ಎಷ್ಟೋ ಪ್ರೇಮ. ಹಾಗೆ ಅನಾಮಿಕಂಗೆ ಕೂಡ ರಮೇಶ್ ಅಂದ್ರೆ ತುಂಬಾ ಪ್ರೇಮ. ಆದ್ರೆ ಅನಾಮಿಕಂಗೆ ಅತ್ತೆಯವರ ಮನೆ ಅಂದ್ರೆ ಇರುವ ಭಯ ಹಾಗೆ ಇರುತ್ತದೆ. ದಿನ ಕಳೆಯುತ್ತಾ ಇರುತ್ತದೆ. ಅನಾಮಿಕಂಗೆ ರಮೇಶ್ ಪ್ರತಿ ಕ್ಷಣ ನೆನಪಿಗೆ ಬರ್ತಾ ಇರ್ತಾನೆ. ರಮೇಶನ ಮೇಲೆ ಆಸೆ ಇಟ್ಕೋತಾಳೆ. ಅದನ್ನು ನೋಡಿದ ಅವಳ ತಂದೆ ತಾಯಿ ಅವಳು ರಮೇಶನ ಬಗ್ಗೆ ಆಲೋಚಿಸ್ತಾ ಇದ್ದಾಳೆ ಅಂತ ಗ್ರಹಿಸುತ್ತಾರೆ. ಅನಾಮಿಕಾ ತಿಂಡಿ ಕೂಡ ತಿಂತಾ ಇರ್ಲಿಲ್ಲ. ರಮೇಶನ ಜ್ಞಾಪಕ ಅನುಕ್ಷಣ ಅನಾಮಿಕಳನ್ನು ಭೇಟಿಯಾಡ್ತಾ ಇತ್ತು. ಅದನ್ನು ನೋಡಿ ಅನಾಮಿಕಳ ತಾಯಿ ಅನಾಮಿಕಳ ಹತ್ರ ಹೀಗಂತಾಳೆ, ಒಂದು ಹೆಣ್ಣಿನ ಮನಸ್ಸನ್ನು ನಾನು ಅರ್ಥ ಮಾಡ್ಕೋಬಲ್ಲೆ. ನಾನು ಹೆಣ್ಣೆ ಅಲ್ವಾ? ನನ್ಗೆ ಗೊತ್ತು ರಮೇಶ್ ನಿಂಗೆ ಎಷ್ಟೆಲ್ಲ ನೆನಪಿಗೆ ಬರ್ತಾ ಇದ್ದಾನೆ ಅಂತ. ಅವನಿಲ್ಲದೆ ನೀನು ಇರಲಾರೆ ಅಂತ ಗೊತ್ತು. ನನ್ ಮಾತು ಕೇಳು ತಾಯಿ. ಯಾವ ಹುಡುಗ ಕೂಡ ಅಳಿಯಂತನಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಯಾವ ಹುಡುಗನಾದ್ರೂ ತನ್ನ ಕುಟುಂಬದ ಜೊತೆ ಇರಬೇಕು ಅನ್ಕೋತಾನೆ. ರಮೇಶ್ ನಿನ್ನನ್ನ ಎಷ್ಟೋ ಪ್ರೇಮಿಸ್ತಾ ಇದ್ದಾನೆ ತಾಯಿ. ರಮೇಶ್ ನನಗೆ ತುಂಬಾ ಸಲ ಫೋನ್ ಮಾಡಿದ್ದ. ಯಾವಾಗ ಮಾಡಿದ್ರು ನಿನ್ ಬಗ್ಗೆನೇ ಕೇಳ್ತಾ ಇದ್ದಾನೆ. ಅವನು ನಿನಗಾಗಿ ಎಷ್ಟೋ ಎದುರು ನೋಡ್ತಾ ಇದ್ದಾನೆ. ಹೋಗಮ್ಮ, ಹೋಗು. ನೀನ್ ಹೋಗಿ ನಿನ್ ಗಂಡನ ಜೊತೆ ಸೇರಿರು ತಾಯಿ. ನಿನ್ನ ಮನಸ್ಸಲ್ಲಿರೋ ಭಯನ ತೆಗೆದ್ಬಿಡು. ಹೋಗು, ಅವನ ಜೊತೆ ನಿನ್ ಜೀವನ ಆನಂದವಾಗಿರುತ್ತೆ. ತಾಯಿ ಮಾತಿಗೆ ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ಆಕೆಯಲ್ಲಿ ಪಶ್ಚಾತ್ತಾಪ ಬರುತ್ತದೆ. ಅನಾಮಿಕ ಅಳುತ್ತಾ ತಾಯಿಯನ್ನು ಆಲಂಗಿಸಿಕೊಂಡು ಅವಳ ಹತ್ರ ಹೀಗಂತಾಳೆ, ಅಮ್ಮ, ನಾನ್ ತಪ್ಪು ಮಾಡಿದೆ. ರಮೇಶ್ ಮೇಲೆ ಬಹಳ ಬಿರುಸಾಗಿ ನಡ್ಕೊಂಡೆ. ಅವನು ತುಂಬಾ ಒಳ್ಳೆಯವನು. ನಾನಂದ್ರೆ ಅವನಿಗೆ ತುಂಬಾ ಇಷ್ಟ ಅಮ್ಮ. ನನ್ನಲ್ಲಿರುವ ಭಯದಿಂದ ಅವನನ್ನ ಅನ್ನಲಾರ್ದ ಮಾತೆಲ್ಲ ಅಂದು ಮನೆಯಿಂದ ಕಳಿಸ್ದೆ. ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಅಮ್ಮ. ನನ್ನನ್ನು ಕ್ಷಮಿಸು. ನಾನು ಅವನಿಗೆ ತಕ್ಕವಳಲ್ಲ ಅನ್ಸುತ್ತೆ. ನನಗೆ ಅವನ ಕಾಲ ಮೇಲೆ ಬಿದ್ದು ಕ್ಷಮಿಸು ಅಂತ ಕೇಳ್ಬೇಕಂತಿದೆ ಅಮ್ಮ. ಸ್ವಲ್ಪ ಹೊತ್ತಿನ ನಂತರ ರಮೇಶ್ ಅಲ್ಲಿಗೆ ಬರುತ್ತಾನೆ. ಬಂದು ಅನಾಮಿಕಳನ್ನ ಆಲಂಗಿಸಿಕೊಳ್ಳುತ್ತಾನೆ. ನಂತರ ಇಬ್ಬರು ಸೇರಿ ಅವರ ಮನೆಗೆ ಹೋಗುತ್ತಾರೆ. ಅನಾಮಿಕಾ ಅತ್ತೆ ಅನಾಮಿಕಳನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೇಮದಿಂದ ನೋಡ್ಕೋತಾಳೆ. ಆದ್ರಿಂದ ಅನಾಮಿಕಗೆ ಅವಳ ಮನಸ್ಸಲ್ಲಿರುವ ಅತ್ತೆ ಎನ್ನುವ ಭಯ ಪೂರ್ತಿಯಾಗಿ ಹೋಗುತ್ತದೆ. ವರ್ಷದ ನಂತರ ಅನಾಮಿಕಾ ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಡುತ್ತಾಳೆ. ಎಲ್ಲರೂ ಸಂತೋಷದಿಂದ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.